ಹರಿ ಓಂ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮನೇಲಿ ಹೇಗೆ ದೋಸೆ ಮಾಡ್ಕೊಳ್ಳೋದು, ಮನೇಲಿ ದೋಸೆ ಮಾಡ್ಕೊಳ್ಳೋದ್ರಿಂದ ಎಷ್ಟು ಕಾಸ್ಟ್ ಎಫೆಕ್ಟಿವ್, ಅಂದರೆ ನಾವು ಎಷ್ಟು ಸೇವ್ ಮಾಡ್ಬೋದು, ರಾದರ್ ಹೌ ಇಟ್ ಈಸ್ ವೆರಿ ಹೆಲ್ದಿ ಫಾರ್ ಅವರ್ ಫ್ಯಾಮಿಲಿ ಅಂತ ನೋಡೋಣ. ಈಗ ಜನರಲಿ ದೋಸೆ ಅನ್ನೋದು ತುಂಬ ಸಿಂಪಲ್ ಡಿಶ್ ಅನ್ನೋದು. ಅಂದರೆ ಅದಕ್ಕೆ ಜೊತೆಗೆ ಮನೇಲಿ ಚಟ್ನಿ ಮಾಡ್ಕೋಬೇಕಾಗತ್ತೆ. ಚಟ್ನಿ ಮಾಡ್ಕೊಂಬಿಟ್ರೆ ತುಂಬ ಈಸಿ. ಮಕ್ಕಳು ಸ್ವಲ್ಪ ದೊಡ್ಡ ಮಕ್ಕಳು ಅಂದರೆ ಒಂದು 8-10 ವರ್ಷದ ಮಕ್ಕಳಾದಮೇಲೆ ಅವ್ರ ಪಾಡಿಗೆ ಅವರು ದೋಸೆ ಮಾಡ್ಕೊಂಡು ಅವರೇ ತಿನ್ಬೋದು. ಜೊತೆಗೆ ನೀವು ಹೊರಗೆ ಒಂದು ದೋಸೆ ತಿನ್ನಬೇಕಂದ್ರೆ ಹೋಟ್ಲಲ್ಲಿ ಏನಿಲ್ಲ ಅಂದರೂ ಒಂದು 50-60 ರೂಪಾಯಿ ಆಗುತ್ತೆ. ಸೊ ಇದು ನೀವು ಮನೇಲೇ ಮಾಡಿಕೊಂಡ್ರೆ ನಿಮಗೆ ಕಾಸ್ಟ್ ಎಫೆಕ್ಟಿವ್, ಪ್ಲಸ್ ನಿಮಗೆ ಇನ್ನೊಂದೇನೆಂದರೆ ಹೆಲ್ದಿ ಕೂಡ. ಯಾಕಂದರೆ ಈ ದೋಸೆ ಬ್ಯಾಟರಲ್ಲಿ ನಾವೇನೇನು ಹಾಕ್ತೀವಿ ಅಂದರೆ ಅಕ್ಕಿ, ಇಡ್ಲಿ ಅಕ್ಕಿ, ಉದ್ದಿನಬೇಳೆ ಮತ್ತು ಅವಲಕ್ಕಿ ಇದೆಲ್ಲ ಹಾಕ್ತೀವಿ ದೋಸೆ ಬ್ಯಾಟರಲ್ಲಿ, ಮತ್ತು ಮೆಂತ್ಯ. ಸೊ ಇದೆಲ್ಲ ಹಾಕೋದ್ರಿಂದ ಇದರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂನು ತುಂಬ ಇರುತ್ತೆ ನಿಮಗೆ. ಉದ್ದಿನಬೇಳೆ ಮತ್ತು ಮೆಂತ್ಯದಲ್ಲಿ ತುಂಬ ನ್ಯೂಟ್ರಿಷನಲ್ ವ್ಯಾಲ್ಯೂ. ಎಸ್ಪೆಷಲಿ ಉದ್ದಿನಬೇಳೆ ಮತ್ತು ಮೆಂತ್ಯ ಯೂಸ್ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಬೋನ್ಸ್ಗೆ ಅಥವಾ ಸ್ಪೈನ್ಗೆ ತುಂಬ ಒಳ್ಳೆಯದು. ಸೊ ಈ ಥರ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆಯದು. ಹೋಟ್ಲಲ್ಲಿ ಅವರು ಬ್ಯಾಟರ್ಗೆ ಅಥವಾ ಹಿಟ್ಟಿಗೆ, ದೋಸೆ ಹಿಟ್ಟಿಗೆ ಏನು ಹಾಕಿರ್ತಾರೋ ಅದು ನಮಗೆ ಗೊತ್ತಿಲ್ಲ. ಕೆಲವು ಹೋಟ್ಲಲ್ಲಿ ಚೆನ್ನಾಗಿ ಮಾಡ್ಬೋದೇನೋ, ನಮ್ಗೆ ಗೊತ್ತಿಲ್ಲ. ಬಟ್ ಇನ್ ಜನರಲ್ ನಾನು ಹೇಳ್ತಾ ಇರೋದು, ಹೋಟ್ಲಲ್ಲಿ ಏನು ಹಾಕ್ತಾರೋ ಗೊತ್ತಿಲ್ಲ. ಬಟ್ ಮನೇಲಾದರೆ ನಮಗೆ ಗೊತ್ತಿದೆ ನಾವು ಏನೇನು ಹಾಕ್ತೀವಿ, ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಏನು ಅಂತ. ಸೊ ಅದರಿಂದ ನೀವು ಮನೇಲಿ ಮಾಡ್ಕೊಳ್ಳೋದೇ ಒಳ್ಳೆಯದು. ಸೊ ಈ ಅಳತೆ ಹೆಂಗಂದರೆ, ಈಗ ನೀವು 4 ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ 4 ಲೋಟ ಅಕ್ಕಿ ಹಾಕಿದ್ರೆ 4 ಲೋಟ ಅದಕ್ಕೆ ಇಡ್ಲಿ ಅಕ್ಕಿ ಹಾಕಬೇಕು. ಇಡ್ಲಿ ಅಕ್ಕಿ ಮತ್ತು ನಾರ್ಮಲ್ ಅಕ್ಕಿ ಹಾಕಿ, ಆಮೇಲೆ ನೀವು ಇಡ್ಲಿ ಅಕ್ಕಿ ಅಂದರೆ ದೋಸೆ ಅಕ್ಕಿ ಅಂತಾರೆ, ಕೆಲವರು ಇಡ್ಲಿ ಅಕ್ಕಿ ಅಂತಾರೆ. ನಿಮಗೆ ಡಿಮಾರ್ಟಲ್ಲಿ ಸಿಗುತ್ತೆ, ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗಿ ಸಿಗುತ್ತೆ ಡಿಮಾರ್ಟಲ್ಲಿ, ಅಥವಾ ಬೇರೆ ಯಾವುದಾದ್ರೂ ನಿಮ್ಮ ಹತ್ರ ಶಾಪಲ್ಲಿ ತೊಗೋಬೋದು. ತೊಗೊಂಡು ಅದಕ್ಕೆ 4 ಲೋಟ ಇಡ್ಲಿ ಅಕ್ಕಿ, 4 ಲೋಟ ಅಕ್ಕಿ, ಅದಕ್ಕೆ ಕರೆಕ್ಟಾಗಿ ಪ್ರಪೋರ್ಷ್ನೇಟಾಗಿ ಅರ್ಧ ಅಂದರೆ 2 ಲೋಟ ಉದ್ದಿನಬೇಳೆ ಹಾಕಬೇಕು. 2 ಲೋಟ ಉದ್ದಿನಬೇಳೆ ಹಾಕಿ, ಆಮೇಲೆ ಅರ್ಧ ಕಪ್ಪು 1 ಲೋಟ, 2 ಲೋಟ 4 ಲೋಟ ಅಕ್ಕಿ, 4 ಲೋಟ ಇಡ್ಲಿ ಅಕ್ಕಿ ಹಾಕಿದ್ಮೇಲೆ ಅದಕ್ಕೆ 2 ಲೋಟ ಉದ್ದಿನಬೇಳೆ, 1 ಲೋಟ ಅವಲಕ್ಕಿ ಹಾಕ್ಕೋಬೇಕು. ಈ ಅವಲಕ್ಕಿ ಹಾಕೋದ್ರಿಂದ ಏನಂದರೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ತುಂಬ ಚೆನ್ನಾಗಿ ಹೇಳುತ್ತೆ. ನಿಮಗೆ ಪ್ಯಾನಲ್ಲಿ ಅಂಟ್ಕೊಳ್ಳೋದು ಅವೆಲ್ಲ ಏನಿರಲ್ಲ. ಆಮೇಲೆ ಕ್ಲೀನಾಗಿ ಹೇಳುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಹೇಳುತ್ತೆ. ದೋಸೆ ಮನೇಲೇ ಮಾಡ್ಕೋಬೋದಲ್ವ. ಸೊ ಆಮೇಲೆ ಅದ್ರ ಜೊತೆಗೆ ಮೆಂತ್ಯ ಅರ್ಧ ಕಪ್ ಸೇರಿಸ್ಕೊಳ್ಳಿ. ಈ ಪ್ರಪೋರ್ಷ್ನೇಟು 4 ಅರ್ಧ ಲೋಟ ಅಷ್ಟು ಉದ್ದಿನಬೇಳೆ ಅಂದರೆ 50%, 4 ಲೋಟ ಅಕ್ಕಿ, 4 ಲೋಟ ಇಡ್ಲಿ ಅಕ್ಕಿ ಹಾಕಿ, ಆಮೇಲೆ 2 ಲೋಟ ಉದ್ದಿನಬೇಳೆ ಹಾಕಿ, 1 ಲೋಟ ಅವಲಕ್ಕಿ ಹಾಕಿ, ಮತ್ತು ಒಂದು ಅರ್ಧ ಕಪ್ಪು ಅದರಲ್ಲಿ ಅದಷ್ಟು ಮೆಂತ್ಯ ಹಾಕ್ಬಿಟ್ಟು ದೋಸೆ ಬ್ಯಾಟರ್ ಆಗುತ್ತೆ. ದೋಸೆ ಬ್ಯಾಟರ್ ನೋಡಿ, ದೋಸೆ ಹಾಕ್ಕೋಬೋದು. ಚಟ್ನಿ ಮಾಡಿಕೊಂಡ್ರೆ ಕಾಯಿ ಚಟ್ನಿ ಮಾಡ್ಕೋಬೋದು, ಅಥವಾ ಕಡಲೆ ಬೀಜದ್ದು ಚಟ್ನಿ ಮಾಡ್ಕೋಬೋದು. ಮಾಡಿಕೊಂಡು ಮನೆಯಲ್ಲಿ ಆರಾಮಾಗಿ ನೀವು ತಿನ್ಬೋದು. ಥ್ಯಾಂಕ್ ಯು.